ನನ್ನ ಕೊಲೀಗ್ ಪೊಲಿಟಿಕಲ್ ಬ್ಯೂರೋ ಚೀಫ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಆರ್ಥಿಕ ತಜ್ಞರಾದಂಥ ಸುರೇಶ್ ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನು ಎಂಡ್ ಗೋಲ್ ಆಫ್ ದ ವಾರ್ ಏನು ಅನಿಸುತ್ತೆ ನಿಮಗೆ? ಅಜಿತ್ ನೋಡಿ, ಮೊದಲ ದಿನ ಈ ಯುದ್ಧ ಶುರುವಾದಾಗಲೇ ಅಮೆರಿಕ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇತ್ತು, ಇಲ್ಲ ಅಲ್ಲಿ ರಾಜಸತ್ತೆಯ ಪರಿವರ್ತನೆ, ರಿಜಿಮ್ ಚೇಂಜ್ ಆಗಬೇಕು, ನಾವು ನಮ್ಮ ನಾಮಿನಿ ಅಲ್ಲಿ ಇರಾನವನ್ನು ಆಳಬೇಕು ಅಂತಕ್ಕಂಥದ್ದು ಅಮೆರಿಕದ ಮನಸ್ಸಿನಲ್ಲಿ ಸ್ಪಷ್ಟವಾಗಿದೆ ಮತ್ತು ಇಸ್ರೇಲ್ನಲ್ಲೂ ಕೂಡ ಇದೆ. ಆದರೆ ಇಸ್ರೇಲ್ಗೂ ಅಮೇರಿಕಕ್ಕೂ ಮತ್ತು ಅನೇಕ ಪಾಶ್ಚಿಮಾತ್ಯ ಒಂದು ರೀತಿ ಮಿಲಿಟ್ರಿ ತಜ್ಞರಿಗೆ ಅನ್ನಿಸ್ತಾ ಇತ್ತು ಹಾರ್ಡ್ಲಿ 72 ಅವರ್ಸ್ನಲ್ಲಿ ಯುದ್ಧ ಮುಗಿದು ಹೋಗ್ಬಿಡುತ್ತೆ. ಯಾಕಂದರೆ ಇರಾನ್ ಮೊದಲ ದಿನವೇ ಫಸ್ಟ್ ಸಾಲ್ವೋದಲ್ಲೇ ನೀವು ಖಮೇನಿಯನ್ನು ಎಲಿಮಿನೇಟ್ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಟ್ರಕ್ಚರ್ ಉಳಿಯೋಲ್ಲ ಅಂತಕ್ಕಂಥದ್ದು ಆ ರೀತಿಯ ಒಂದು ಆ್ಯಂಟಿಸಿಪೇಷನ್ ಇತ್ತು. ಬಟ್ ಕಾಂಟ್ರರಿ ಟು ದ್ಯಾಟ್ ಆ್ಯಂಟಿಸಿಪೇಷನ್, ಇರಾನ್ ಯುದ್ಧದಲ್ಲಿ ಇನ್ನಷ್ಟು ಒಂದು ರೀತಿಯಾಗಿರ್ತಕ್ಕಂಥ ಕಾಂಬ್ಯಾಟಿವ್ ಮೂಡ್ನಲ್ಲಿ ಬಂದಿದೆ. ಖಮನೈ ಎಲಿಮಿನೇಟ್ ಮಾಡಿದ ಕಾರಣದಿಂದಾಗಿ ಇರಾನ್ ಅಕ್ಕಪಕ್ಕದ ರಾಷ್ಟ್ರ ಮಿಸೈಲ್ಗಳ ಅಕ್ಷಯ ಪಾತ್ರ ಇದೆಯೇನೋ ಅನ್ನಿಸ್ತಾ ಇದೆ. ಬರ್ತಾನೆ ಇದೆ, ಹಂಗೆ ಬರ್ತಾನೆ ಇದೆ. ಮಿಸೈಲ್ ಸಿಟೀಸೇ ಇವೆ ಅಲ್ಲ. ಹೌದು ಹೌದು. ನೋಡಿ, ಇರಾನ್ಗೆ ಇರ್ತಕ್ಕಂಥ ಒಂದು ದೊಡ್ಡ ಮಿಲಿಟರಿ ಅಡ್ವಾಂಟೇಜೇ ಡ್ರೋನ್ಗಳು ಮತ್ತು ಮಿಸೈಲ್ಗಳು. ಹೌದು. ಕಡಿಮೆ ವೆಚ್ಚದಲ್ಲಿ ತಯಾರಿಸಿರ್ತಕ್ಕಂಥ ಡ್ರೋನ್ಗಳು ಮತ್ತು ಮಿಸೈಲ್ಗಳ ಕಾರಣದಿಂದಾಗಿಯೇ ಇರಾನ್ ಇವತ್ತು ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ. ಯಾಕೆ ಮಾಡ್ತಾ ಇದೆ ದಾಳಿ? ಲಾಂಗ್ ಟರ್ಮ್ನಲ್ಲಿ ಇಫ್ ಯು ಆರ್ ಅಮೇರಿಕಾಸ್ ಫ್ರೆಂಡ್, ಇದೇ ರೀತಿ ಅಮೇರಿಕಾ ಮನ್ಮಾನಿ ಮಾಡಿ ನಮ್ಮ ಮೇಲೆ ದಾಳಿ ನಡೆಸ್ತಾ ಇದ್ದರೆ ನಾವು ಅಮೇರಿಕನ್ ಅಸೆಟ್ಸ್ಗಳಲ್ಲಿ ನಿಮ್ಮ ದೇಶದಲ್ಲಿ ಬಿಡಲ್ಲ ಅಂತಕ್ಕಂಥದ್ದನ್ನು ಇರಾನ್ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಎಸ್, ಬೂಟ್ಸ್ ಆನ್ ಗ್ರೌಂಡ್ಗೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ನಲ್ಲಿ ಆ ರೀತಿಯ ಆಸಕ್ತಿ. ಇಸ್ರೇಲ್ ಅಂತೂ ಬಿಡಿ, ಬೂಟ್ಸ್ ಆನ್ ಗ್ರೌಂಡ್ ಹಾಕಲಿಕ್ಕೆ ಸಾಧ್ಯ ಆಗಲ್ಲ. ಅಮೇರಿಕ ಕೂಡ ಬೂಟ್ಸ್ ಆನ್ ಗ್ರೌಂಡ್ ಹಾಕಲಿಕ್ಕೆ ಯು ನೀಡ್ ಎನ್ ಅಲೈ. ನೀವು ಅಫ್ಘಾನಿಸ್ತಾನದಲ್ಲಿ ನೋಡಿ, ಅಫ್ಘಾನಿಸ್ತಾನದಲ್ಲಿ ನಿಮಗೆ ಅಕ್ಕಪಕ್ಕದ ಬುಡಕಟ್ಟು ಜನಾಂಗದ ನಾಯಕರ ಬೆಂಬಲವನ್ನು ಅಮೇರಿಕ ಗಳಿಸಿ ನಂತರ ಮುಲ್ಲಾ ಉಮರ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋಯಿತು 2001. ಹೌದು ಹೌದು. 2003ಯಲ್ಲಿ ಇರಾಕ್ನಲ್ಲಿ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಸದ್ದಾಮ್ ಹುಸೇನ್ ಕಡೆ ಕೆಲಸ ಮಾಡ್ತಾ ಇದ್ದ ಲೆಫ್ಟಿನೆಂಟ್ಗಳ ಜೊತೆಗೆ ಅಮೆರಿಕ CIA ಒಂದು ಟೈಅಪ್ಪನ್ನು ಮಾಡಿಕೊಂಡು ಹೋಗಿ ಅಲ್ಲಿ 2003ರಲ್ಲಿ ಸದ್ದಾಮ್ ಹುಸೇನನ್ನು ಹಂಟ್ ಮಾಡ್ತು. ಆದರೆ ಎರಡು ಕಡೆ ರಿಜೀಮ್ ಚೇಂಜ್ ಹೆಸರಲ್ಲಿ ಆಗಿದ್ದೇನು? ಅಫ್ಘಾನಿಸ್ತಾನದಲ್ಲಿ ಹಮೀದ್ ಕರ್ಜಾಯ್ ಅಂತ ಕೂರಿಸಿದ್ರು. ಹೌದು, ಈಸ್ ಮೋರ್ ಕರಪ್ಟ್ ದನ್ ಎನಿಬಡಿ ಎಲ್ಸ್. ನಾನು ಹಮೀದ್ ಕರ್ಜಾಯ್ ಅವರ ಪ್ರಮಾಣ ವಚನಕ್ಕೆ ಹೋಗಿದ್ದೆ 2009ರಲ್ಲಿ. SM ಕೃಷ್ಣ ಅವ್ರ ಜೊತೆಗೆ ಹೋಗಿದ್ರಿ ನೀವು. ಹಮೀದ್ ಕರ್ಜಾಯ್ ಇಸ್ ಅ ಮೋರ್ ಕರಪ್ಟ್ ದನ್ ಎನಿಬಡಿ ಎಲ್ಸ್. ನಂತರ ಏನಾಯಿತು? ನಿಂತ ಕಾಲ ಮೇಲೆ ನೀವು ವಿಮಾನ ನಿಲ್ದಾಣದಿಂದ ವಾಪಸ್ ಬರಬೇಕಾಯಿತು. ಅಲ್ಲಿ ತಾಲಿಬಾನ್ ಬಂದು ಆಡಳಿತವನ್ನು ನಡೆಸಲಿಕ್ಕೆ ಶುರು ಮಾಡಿತು. ಎಸ್, ಇರಾಕ್ನಲ್ಲಿ ನೀವು ಸದ್ದಾಮ್ ಹುಸೇನ್ರನ್ನು ಪಬ್ಲಿಕ್ಲಿ ಒಂದು ರೀತಿ ಹ್ಯಾಂಗ್ ಮಾಡಿದ ನಂತರವೂ ಕೂಡ ನಿಮಗಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಡೀ ಇಸ್ಲಾಮಿಕ್ ವರ್ಲ್ಡ್ನ ಭೀತಿ ಕೂಡ ಅದೇ ಇದೆ ಅಜಿತ್. ಹೌದು. ನೀವು ರಿಜೀಮ್ ಚೇಂಜ್ ಅಂತ ಬರ್ತೀರಿ, ಅಫ್ಘಾನಿಸ್ತಾನದಲ್ಲಿ ಸಾಧ್ಯ ಆಗಲಿಲ್ಲ, ಇರಾಕ್ನಲ್ಲಿ ಸಾಧ್ಯ ಆಗಲಿಲ್ಲ. ಬದಲಾಗಿ ಸಾಧ್ಯ ಆಗಿದ್ದೇನು? ಒಂದು ರೀತಿ ಇನ್ನಷ್ಟು ಹೆಚ್ಚು ಭಯೋತ್ಪಾದಕ ಸಂಘಟನೆಗಳೇ ಆಕ್ಟಿವ್ ಆದವು. ಸಿರಿಯಾದಲ್ಲಿ ಏನಾಯಿತು? ಸಿರಿಯಾದಲ್ಲಿ ರಷ್ಯಾ ಇರಲಿ ಅಮೆರಿಕ ಇರಲಿ ನಡೆಸಿ ಆಗಿದ್ದೇನು ಅಂತಿಮವಾಗಿ? ಹೌದು. ಇರಾಕ್ನಲ್ಲಿ ಆಗಿದ್ದೇನು? ಅಫ್ಘಾನಿಸ್ತಾನದಲ್ಲಿ ಆಗಿದ್ದೇನು? ಲಿಬಿಯಾದಲ್ಲಿ ಆಗಿದ್ದೇನು? ಇನ್ನೂ ಅನೇಕ ಸಣ್ಣ ಸಣ್ಣ ರಾಷ್ಟ್ರಗಳಿವೆ. ಅದು ರಷ್ಯಾನೂ ಕೂಡ ಅದನ್ನು ಕಬಳಿಕೆ ಮಾಡಲಿಕ್ಕೆ ನೋಡ್ತು. ಅಲ್ಲಿ ಆಗಿದ್ದೇನು ಅಂತಂದರೆ ಅಂತಿಮವಾಗಿ ಅರಾಜಕತೆ. ಎಸ್, ಪ್ರಾಯಶಃ ಇರಾನ್ನಲ್ಲಿ ಅಮೆರಿಕ ಬಯಸ್ತಾ ಇದೆ, ಇಲ್ಲ ನಾವು ಹೇಳಿದ ನಾಮಿನಿಯಲ್ಲಿ ಕೂರಿಸ್ಬೇಕು ಅಂತಕ್ಕಂಥದ್ದು. ಬಟ್ ಅದು ಅಷ್ಟು ಸುಲಭವಾಗಿ ಕಾಣ್ತಾ ಇಲ್ಲ. ಒಂದು, ಇರಾನ್ನಲ್ಲಿ ಅಮೆರಿಕಕ್ಕೆ ಯಾವುದೂ ಅಲಾಯ್ ಸಿಗ್ತಾ ಇಲ್ಲ. ನಿನ್ನೆ ನಾನು ಕೇಳ್ಪಟ್ಟೆ, ಒಬ್ಬ IRGCಯ ಹಿಂದಿನ ಮುಖ್ಯಸ್ಥ ಖಮೆನೈ ಮೀಟಿಂಗ್ ನಡೆದಾಗ ಹೊರಗಡೆ ಹೋಗಿದ್ದ ಅನ್ನುವ ಕಾರಣಕ್ಕೋಸ್ಕರ ಆತನ ಅರೆಸ್ಟ್ ನಡೆದಿದೆ. ಆತನೇ ಏನಾದರೂ ಮಾಹಿತಿ ಕೊಟ್ಟಿದ್ದ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆದಿದೆ. ಆ ರೀತಿಯ ಸಣ್ಣ ಸಣ್ಣ ದುಡ್ಡು ಕೊಟ್ಟು ಖರೀದಿಸಬಹುದಾಗಿರ್ತಕ್ಕಂಥ ಕೆಲ ವ್ಯಕ್ತಿಗಳನ್ನು ಬಿಟ್ಟರೆ ನಿಮ್ಗೆ ಸಂಘಟನೆ ಆಗಲಿ, ಈಗ ಶಿಯಾ ಸುನ್ನಿ ಕಾನ್ಫ್ಲಿಕ್ಟ್ ಹೇಳ್ತೀವಿ, ಸರಿಯಪ್ಪ, ಅಲ್ಲಿ ಏನೋ ಸುನ್ನಿ ಬಂಡುಕೋರ ಏನೋ ಸಂಘಟನೆ ಇದೆ ಅಂತ ಅನ್ಕೋಣ. ಅವ್ರು ನಿಮ್ಗೆ ಬೆಂಬಲ ಕೊಡ್ತಾ ಇದ್ದಾರಾ? ಆನ್ ಗ್ರೌಂಡ್ ಯಾವುದೇ ಬೆಂಬಲ ಸಿಗ್ತಾ ಇಲ್ಲ. ಬದಲಾಗಿ ಇರಾನ್ ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ನಡೀತಾ ಇರೋದ್ರಿಂದ ಅಕ್ಕಪಕ್ಕದ ರಾಷ್ಟ್ರಗಳಿಗೂ ಲಾಂಗ್ ಟರ್ಮ್ನಲ್ಲಿ ಅನ್ನಿಸ್ಲಿಕ್ಕೆ ಶುರು ಆಗ್ಬೋದು. ಅಮೆರಿಕಾದ ಗೆಳೆತನದಿಂದ ನಮ್ಮ ಮೇಲೆ ಅಟ್ಯಾಕ್ ನಡೀತಾ ಇದೆ. ನಾವು ಎಂಡ್ ಆಫ್ ದ ಡೇ ಅಲ್ಲಿಂದ ಅವೇನು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲ ರೀ,
ಅವು ರಾಜರು ನಡೆಸ್ತಾ ಇರತಕ್ಕಂಥ ದೇಶಗಳು, ಸಂಸ್ಥೆಗಳು. ಅವ್ರಿಗೆ ನಾಳೆ ದುಡ್ಡು ಬೇಕು, ಟೂರಿಸಮ್ ಬೇಕು. ಅಮೆರಿಕ ಕೊಟ್ರೇನು, ಚೈನಾ ಕೊಟ್ರೇನು, ಬೇರೆ ದೇಶ ಕೊಟ್ರೇನು, ಹೌದು, ಆ ರೀತಿಯ ಪರಿಸ್ಥಿತಿಗೆ ನಿಶ್ಚಿತವಾಗಿ ಬರ್ತವೆ. ಆ ಕಾರಣದಿಂದ ನನಗನ್ಸುತ್ತೆ ಅಜಿತ್, ಅಮೆರಿಕ ಕೂಡ 1.5-2 ತಿಂಗಳು ಈ ಯುದ್ಧ ನಡಿಬಹುದು. ಆದರೆ ಎಂಡ್ ಗೋಲ್ ಏನು? 2 ತಿಂಗಳು ನೀವು ಯುದ್ಧ ನಡೆದರೂ ಕೂಡ ನಿಮಗೆ, ಈಗ ನಾವು ರಷ್ಯಾ ಉಕ್ರೇನ್ನ ಯುದ್ಧದ ಬಗ್ಗೆ ಮಾತಾಡ್ತೀವಿ. ಅಟ್ಲೀಸ್ಟ್ ಅಲ್ಲಿ ಏನಾಯಿತು ಅಂದರೆ 2 ಪ್ರಾಂತ್ಯಗಳಲ್ಲಿ ಎಲ್ಲಿ ರಷ್ಯನ್ ಸಂಖ್ಯೆ ಜಾಸ್ತಿ ಇತ್ತು ಅವು ರಷ್ಯಾ ಜೊತೆ ಬಂದು ನಿಂತ್ಕೊಂಡ್ಬಿಟ್ರು. ಕರೆಕ್ಟ್. ಎಲ್ಲಿ ರಷ್ಯನ್ರ ಸಂಖ್ಯೆ ಜಾಸ್ತಿ ಇರಲಿಲ್ಲ ಅಲ್ಲಿ ಅಮೆರಿಕ ಯುರೋಪ್ ಒಂದು ರೀತಿ ದುಡ್ಡು ಕೊಡ್ತು. ಅಮೆರಿಕ ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸಿದ್ರಿಂದ ಅವರು ರಷ್ಯಾದ ವಿರುದ್ಧ ನಿಲ್ಲಿಕ್ಕೆ ಸಾಧ್ಯ ಆಯಿತು. ಅದನ್ನೇ ಪ್ರಾಯಶಃ ಇರಾನ್ನಲ್ಲಿ ಚೈನಾ ಮತ್ತು ರಷ್ಯಾ ಕೂಡ ಮಾಡುವಂತೆ ನನಗೆ ಸ್ಪಷ್ಟವಾಗಿ ಕಾಣ್ತಿದೆ. ಮೇ ಬಿ ಅವು 2 ರಾಷ್ಟ್ರಗಳು ನೋಡಿ, ಹಿಂದೆ ನೀವು ಸೋವಿಯತ್ ಯೂನಿಯನ್ ಮತ್ತು ಅಮೆರಿಕಾದ ಮಧ್ಯೆ ಶೀತ ಸಮರ ನಡೆದಾಗ ಯಾವ ಯುದ್ಧದಲ್ಲಿ ಅವರು ಆಮ್ನೆ ಸಾಮ್ನೆ ಬಂದಿದ್ರು? ಎಕ್ಸೆಪ್ಟ್ 1962 ಐ ಥಿಂಕ್ ಸುಯೇಜ್ ಕೆನಾಲ್ ಆ ಒಂದು ಸ್ಟ್ಯಾಂಡ್ ಆಫ್ ಆಗಿತ್ತದು. ಅದು ಬಿಟ್ಟರೆ ಹೌದು, ನಿಮಗೆ ಎಲ್ಲಿ ಆ ರೀತಿಯಾಗಿರ್ತಕ್ಕಂಥ ಛಾಯಾಯುದ್ಧ ನಡೀತಾ ಇತ್ತು. ಆದರೆ ಇವ್ರ ವಿರುದ್ಧ ಅವ್ರು ಹೊಡಿತಿರಲಿಲ್ಲ, ಅವ್ರ ವಿರುದ್ಧ ಇವ್ರು ಹೊಡಿತಿರಲಿಲ್ಲ. ಪ್ರಾಯಶಃ ಇಲ್ಲೂ ಕೂಡ ಈಗ ಉಕ್ರೇನ್ನಲ್ಲಿ ಏನಾಯಿತು ಅದು ಇರಾನ್ನಲ್ಲಿ ಆಗುವಂತೆ ಕಾಣ್ತಾ ಇದೆ. ಮತ್ತು ಇರಾನಿನ ಒಟ್ಟಾರೆ ಏನೊಂದು ಸ್ಟ್ರಕ್ಚರ್ ಇದೆ ಅಜಿತ್. ಪ್ರಾಯಶಃ ನನಗನ್ಸುತ್ತೆ ವೆಸ್ಟರ್ನ್ ಮೀಡಿಯಾಗಳು ಸ್ಟಾರ್ಟಿಂಗ್ ಭಾರಿ ಯುಫೋರಿಯಾ ವ್ಯಕ್ತಪಡಿಸಿದ್ವು, ಇಲ್ಲ ಅಲ್ಲಿ ರಿಜಿಮ್ ಚೇಂಜ್ ಬಗ್ಗೆ ಭಯಂಕರ ಇದೆ ಅಂತಕ್ಕಂಥದ್ದು. ಬಟ್ ಮಾಧ್ಯಮಗಳ ಕ್ಯಾಮ್ರಾಗಳ ಕಣ್ಣಿಗೆ ಕಂಡಿದ್ದು ಪೊಲಿಟಿಕಲಿ ರಿಯಾಲಿಟಿ ಆಗಬೇಕಂತಿಲ್ಲ ಅನೇಕ ಬಾರಿ. ಕರೆಕ್ಟ್ ಕರೆಕ್ಟ್. ಸೊ ಇರಾನ್ನಲ್ಲಿ ನನಗನ್ಸುತ್ತೆ ಖಮನೈ ಹೊಡೆದಿದ್ದರಿಂದ ಇರಾನ್ನಲ್ಲೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಸ್ವಾಭಿಮಾನದ ಹೋರಾಟ ಇದು. ಒಂದು ಧರ್ಮದ ಹೋರಾಟ ಕೂಡ ಹೌದು. ಎಲ್ಲೂ ಶಿಯಾ ಆಡಳಿತ ಇಲ್ಲ ಬೇರೆ ಕಡೆ. ಹೌದು. ಹಾಗಾಗಿ ಶಿಯಾ ಪ್ರೈಡನ್ನು ಉಳಿಸ್ಕೊಳ್ಬೇಕಾದ್ರೆ ನಾವು ಇರಾನ್ನಲ್ಲಿ ಅಮೆರಿಕ ಮತ್ತು ಇಸ್ರೇಲನ್ನು ತಡಿಬೇಕು ಅಂತಕ್ಕಂಥದ್ದೇನಿದೆ ಆ ಯುದ್ಧ ಆಗ್ತಾ ಇರುವಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ನೋಡ್ಬೇಕು ಅಮೆರಿಕ ಎಷ್ಟು ಪಪೆಟ್ ರೂಲರ್ನ ಅಮೆರಿಕ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಲ್ವಾ. ಪಹಲಾವಿ ರಾಜಮನೆತನದ ಪೈಕಿ ಯಾರನ್ನೂ ನಾವು ಸಿಂಹಾಸನಕ್ಕೆ ತರೋದಿಲ್ಲ ಅಂತ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿ ಆಗಿದೆ. ಅವ್ರದ್ದು ಇನ್ನೊಂದು ಸಮಸ್ಯೆ, ಯಾರನ್ನ ಉತ್ತರಾಧಿಕಾರಿ ಮಾಡಬೇಕು ಅಂತ ನಮ್ಮ ತಲೆಯಲ್ಲಿತ್ತು ಅವರೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಈಗ ಅಂತ. ಅಜಿತ್, ಒಂದು ಪ್ರಶ್ನೆ ನನಗೆ ಅನಿಸ್ತಿರ್ತಕ್ಕಂಥದ್ದು, ನೀವು ಉತ್ತರಾಧಿಕಾರಿ ಆಗಬೇಕಾದರೂ ಕೂಡ ನೀವು ಶಸ್ತ್ರಾಸ್ತ್ರಗಳನ್ನು ಮೊದಲು ಶಸ್ತ್ರತ್ಯಾಗ ಮಾಡಬೇಕಲ್ವ? ಹೌದು. ಇರಾನಿನ ಸೇನೆ ಆಗಲಿ IRGC ಆಗಲಿ ಇನ್ನೂವರೆಗೂ ಯಾವುದೇ ರೀತಿಯ ಶಸ್ತ್ರತ್ಯಾಗ ಮಾಡಿಲ್ಲ. ಬದಲಾಗಿ ದಿನಕ್ಕೊಂದು ಹೊಸ ದೇಶದ ಮೇಲೆ ಅಟ್ಯಾಕನ್ನು ಮಾಡ್ತಾ ಇದೆ. ಮತ್ತು ಡೊನಾಲ್ಡ್ ಟ್ರಂಪ್ರಿಗೆ ಯಾವ ಈಗ ನೋಡಿ, ವಾರ್ ಆನ್ ಟೆರರ್ ಮತ್ತು ಇದಕ್ಕೆ ಏನು ವ್ಯತ್ಯಾಸ ಇದೆ? ವಾರ್ ಆನ್ ಟೆರರ್ನಲ್ಲಿ 2001ರಲ್ಲಿ ಜಾರ್ಜ್ ಬುಷ್ ಜೂನಿಯರ್ ಫಸ್ಟ್ ಟೈಮ್ ಅಫ್ಘಾನಿಸ್ತಾನ ಹೊಡೆದಾಗ ನಮ್ಮ ಜೊತೆ ಇರ್ತಿರೋ ನಮ್ಮ ಜೊತೆ ಇರೋಲ್ಲೋ ಭಾರತದ ಮೇಲೂ ಕೂಡ ಒತ್ತಡ ಹಾಕಿದ್ರು. ಹೌದು, ಇದರ್ ಯು ಆರ್ ವಿತ್ ಅಸ್ ಆರ್ ಅಗೇನ್ಸ್ಟ್ ಅಸ್ ಅಂತ. ಆಗ ನಿಮಗೆ ಒಸಾಮಾ ಬಿನ್ ಲಾಡೆನ್ ನಡೆಸಿದ 2001ರ ಸ್ಪೆಕ್ಟಾಕಲ್ನ ಕಾರಣದಿಂದಾಗಿ ಇಡೀ ವಿಶ್ವದಲ್ಲಿ ಇಸ್ಲಾಮಿಕ್ ಭಯೋತ್ಪಾದನೆಯ ಬಗ್ಗೆ ಒಂದು ವಿರೋಧ ಇತ್ತು, ಆಕ್ರೋಶ ಇತ್ತು. ಹಾಗಾಗಿ ನೀವು ಅಫ್ಘಾನಿಸ್ತಾನದ ಮೇಲೆ ದಾಳಿ ನಡೆಸಿದಾಗ, ಇರಾಕ್ ಮೇಲೆ ದಾಳಿ ನಡೆಸಿದಾಗ, ಇರಾಕ್ ಮೇಲೆ ಪ್ರಿಟೆಕ್ಸ್ಟ್ ಆಫ್ ನಿಮಗೆ ಆ ರೀತಿಯ ಒಂದು ರಾಸಾಯನಿಕ ಶಸ್ತ್ರಗಳಿವೆ ಅಂತಕ್ಕಂಥದ್ದನ್ನು ಹೇಳಿದರೂ ಕೂಡ ಇರಾಕ್ ಮತ್ತು ಅಫ್ಘಾನಿಸ್ತಾನ ದಾಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ಮೊರಾಲಿಟಿ ಟಚ್ಚನ್ನು ಅಮೆರಿಕ ಕೊಟ್ಟಿತ್ತು. ಕರೆಕ್ಟ್. ಬಟ್ ಇರಾನಿನ ಮೇಲಿನ ದಾಳಿಗೆ ಆ ರೀತಿಯ ಟಚ್ಚನ್ನು ಕೊಡಲಿಕ್ಕೆ ಡೊನಾಲ್ಡ್ ಟ್ರಂಪ್ಗೂ ಸಾಧ್ಯ ಆಗ್ತಾ ಇಲ್ಲ. ಆ ರೀತಿಯ ಪರ್ಸನಾಲಿಟಿ ಕೂಡ ಅದಲ್ಲ. ಮತ್ತು ಬೇರೆ ರಾಷ್ಟ್ರಗಳು ಕೂಡ ಒಂದು ರೀತಿ ಒಂದು ವಾಯ್ಸ್ನಲ್ಲಿ ಇಲ್ಲ, ಇರಾನನ್ನು ನಾವು ಇರಾನಿನಲ್ಲಿ ರಿಜಿಮ್ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದನ್ನು ಗಟ್ಟಿಯಾಗಿ ಹೇಳ್ತಾ ಇಲ್ಲ. ಸ್ಪೆಷಲಿ ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ. ಹೌದು. ಭಾರತದಲ್ಲಿ ದ ಸೋ ಕಾಲ್ಡ್ ರೈಟ್ ಈಸ್ ಆಲ್ಸೋ ನಾಟ್ ಟೆಲ್ಲಿಂಗ್ ಇರಾನ್ ಶುಡ್ ಬಿ ಡಿಸ್ಮ್ಯಾಂಟಲ್. ಹೂ ಲವ್ ಇಸ್ರೇಲ್. ಕರೆಕ್ಟ್ ಕರೆಕ್ಟ್. ಬಟ್ ಅವರು ಕೂಡ ಇಸ್ರೇಲ್ ಇಲ್ಲಿ ಡಿಸ್ಮ್ಯಾಂಟಲ್ ಮಾಡಲಿ, ಇಲ್ಲೊಂದು ಹೊಸ ಆಡಳಿತ ಬರಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಇದು ತುಂಬ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ನನಗನ್ಸುತ್ತೆ ಅಜಿತ್, ಅಮೆರಿಕಕ್ಕೆ ಹೊಸ ಅಲಾಯ್ ಸಿಗ್ತಾ ಇಲ್ಲ. ಅಮೆರಿಕಾದ ಒಟ್ಟಾರೆ ನನಗನ್ಸುತ್ತೆ ಜೊತೆಗೆ ಬ್ರಿಟನ್, ಸ್ಪೇನ್ ಅಂಥ ದೇಶಗಳು ಕೂಡ, ನ್ಯಾಟೋ ದೇಶಗಳು ಕೂಡ ಹೇಳ್ತಾ ಇದ್ದಾವೆ ಇದು ಜಸ್ಟಿಫೈ ಮಾಡಬಹುದಾದ ಯುದ್ಧ ಅಲ್ಲ. ನಿಶ್ಚಿತ. ಆಮೇಲೆ ಯುರೋಪ್ಗೂ ಕೂಡ ಇವತ್ತಿನ ಸಂದರ್ಭದಲ್ಲಿ ರಷ್ಯಾದ ಮೇಲೆ ನೀವು ಸ್ಯಾಂಕ್ಷನ್ ಹಾಕಿದ್ರಿ, ನೀವು ಇರಾನ್ ಮೇಲೂ ಕೂಡ ನಾಳೆ ಸ್ಯಾಂಕ್ಷನ್ ಹಾಕ್ತೀರಿ ಇನ್ ದ ಸೆನ್ಸ್ ಇರಾನ್ ಮೇಲೂ ಕೂಡ ಏನು ಕೊಂಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರಿಗೆ ತೈಲ ಬೆಲೆ ದಿನದಿಂದ ದಿನಕ್ಕೆ ಏರ್ತಾ ಇದೆ.
ದೇ ಹ್ಯಾವ್ ಟು ಅಮೆರಿಕಕ್ಕೆ ಸರೆಂಡರ್ ಆಗಬೇಕು, ಇಲ್ಲಾಂದರೆ ಅಕ್ಕಪಕ್ಕದ ರಾಷ್ಟ್ರಗಳಿಂದ ಪೈಪ್ಲೈನ್ ಮೂಲಕ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಪೆಟ್ರೋಲನ್ನು ನೀವು ಹಡಗಿನಿಂದ ತನ್ನಿ ಅಂತ ಅಮೆರಿಕ ಹೇಳ್ತಾ ಇದೆ. ಹೌದು. ಸೊ ನ್ಯಾಚುರಲಿ ಅವ್ರಿಗೂ ಕೂಡ ವೆಸ್ಟ್ ಏಷ್ಯಾ ಮತ್ತು ಮಿಡ್ಲ್ ಈಸ್ಟ್ ಅಂತ ಏನು ಅಮೆರಿಕ ಕರೆಯುತ್ತೆ, ಆ ಭಾಗದಲ್ಲಿರ್ತಕ್ಕಂಥ ಕ್ರೈಸಿಸ್ ಇವತ್ತು ಯಾರಿಗೂ ಬೇಕಾಗಿಲ್ಲ. ನೀವು ನೋಡಿ ಅಮೆರಿಕ, ನನಗೆ ನೆನಪಿರುವ ಪ್ರಕಾರ ಅಜಿತ್, ಸಿವಿಲ್ ವಾರ್ ನಡೆದ ನಂತರ ಅಮೆರಿಕಾದಲ್ಲೇನು ಸಿವಿಲ್ ವಾರ್ ನಡೀತು, ಅದಾದ ನಂತರ ಎರಡನೇ ಮಹಾಯುದ್ಧದಲ್ಲೂ ಕೂಡ ಅಮೆರಿಕದ ನೆಲದ ಮೇಲೆ ಯಾವುದೇ ಯುದ್ಧ ನಡೆದಿಲ್ಲ. ಹೌದು. ನಡೆದಿದ್ದು ಒಸಾಮಾ ಬಿನ್ ಲಾಡೆನ್ ಹಾಕಿರ್ತಕ್ಕಂಥ ಬಾಂಬ್ 2001ರ ಘಟನೆ ಬಿಟ್ರೆ ಕರೆಕ್ಟ್. ಅಮೆರಿಕ ಎಲ್ಲವನ್ನೂ ಕೂಡ ಬೇರೆ ರಾಷ್ಟ್ರಗಳಲ್ಲೇ ನಡೆಸುತ್ತೆ. ನನಗನ್ಸುತ್ತೆ 2026ರಲ್ಲಿ ಟ್ಯಾರಿಫ್ ಟ್ಯಾಕ್ಸ್ ಏನು ಟ್ಯಾಕ್ಸ್ ಒಂದು ರೀತಿ ಟ್ಯಾಕ್ಸ್ ಟೆರರಿಸಮ್ ಅನ್ನುವ ರೀತಿಯಲ್ಲಿ ಏನು ಡೊನಾಲ್ಡ್ ಟ್ರಂಪ್ ನಡೆಸಿದ್ರು, ಅದಾದ ಮೇಲೆ ಹಿಸ್ ಪಾಪ್ಯುಲಾರಿಟಿ ಇನ್ ಇಂಟರ್ನ್ಯಾಷನಲ್ ಡಯಾಸ್ಪೋರಾ ಅಥವಾ ಇಂಟರ್ನ್ಯಾಷನಲಿ ಅವ್ರಿಗೊಂದು ಜನಪ್ರಿಯತೆ ಉಳಿದಿಲ್ಲ. ಹೌದು. ಅದೇ ಪ್ರಾಯಶಃ ನನಗನ್ಸುತ್ತೆ ಇರಾನ್ ಮೇಲಿನ ದಾಳಿಯ ನಂತರವೂ ಕೂಡ ಆ ಬೆಂಬಲ ಅವ್ರಿಗೆ ಸಿಗ್ತಾ ಇಲ್ಲ. ನೋ ಡೌಟ್ ಅಮೆರಿಕ ಇಸ್ ಪವರ್ಫುಲ್, ಅಮೆರಿಕಾದ ಬಳಿ ಮಿಲಿಟರಿ ತಾಕತ್ತಿದೆ, ಅಮೆರಿಕಾವನ್ನು ತಡೆಯುವ ಹಂತಕ್ಕೆ ಇವತ್ತು ರಷ್ಯಾ ಮತ್ತು ಚೈನಾವೂ ಕೂಡ ಹೋಗಲಿಕ್ಕಿಲ್ಲ. ಬಟ್ ಇರಾನ್ ಅಂತ ಒಂದು ಸಣ್ಣ ರಾಷ್ಟ್ರ 2 ತಿಂಗಳು 3 ತಿಂಗಳು ರೆಸಿಸ್ಟೆನ್ಸ್ ತೋರಿಸಿದ್ರೆ, ಸಿ ದ ಲಿಟ್ಮಸ್ ಟೆಸ್ಟ್ ಅವ್ರ ಅಗ್ನಿ ಪರೀಕ್ಷೆ ಫಾರ್ ಡೊನಾಲ್ಡ್ ಟ್ರಂಪ್ ಇಸ್ ರಿಜಿಮ್ ಚೇಂಜ್. ಯಾಕಂದರೆ ಅದನ್ನು ಬೇರೆಯವ್ರು ಹೇಳಿಲ್ಲ, ಅದನ್ನೇ ಅವರೇ ಹೇಳಿದ್ದು, ಡೊನಾಲ್ಡ್ ಟ್ರಂಪ್ ನಾವು ರಿಜಿಮ್ ಚೇಂಜ್ ಮಾಡ್ತೀವಿ ಅಂತ. ಹೌದು. ಒಂದು ವೇಳೆ ಅಲ್ಲಿ ರಿಜಿಮ್ ಚೇಂಜ್ ಆಗದೆ ಇದೇ ರಿಜಿಮ್ ಹೋರಾಟವನ್ನು 2 ತಿಂಗಳುಗಳ ಕಾಲ ಕಂಟಿನ್ಯೂ ಮಾಡಿದರೆ ಅಮೆರಿಕಕ್ಕೆ ಪಶ್ಚಿಮ ಏಷ್ಯಾದಲ್ಲಿ ಇದೊಂದು ದೊಡ್ಡ ಮುಖಭಂಗ ಆಗಲಿದೆ ಅಂತ ನನಗನ್ಸುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.